ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಂದ ಕಿರುಕುಳಕ್ಕೊಳಗಾದ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಅವ್ರಿಗೆ ಏನೆಲ್ಲ ಕಿರುಕುಳ ಆಯಿತು, ಸೊ ಈಗ ಮಹಿಳಾ ಆಯೋಗಕ್ಕೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರುವಂಥದ್ದು. ಅವ್ರನ್ನ ಮಾತನಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಮೇಡಮ್, ನಿಮಗೆ ಏನೆಲ್ಲ ಕಿರುಕುಳ ಆಯಿತು ಸಂದೇಶ್ ಅವರಿಂದ? ನಮಗೆ ಕಳೆದ ಒಂದು ವರ್ಷದಿಂದ ಲಾಸ್ಟ್ ಇಯರ್ 2025 ಮೇ ತಿಂಗಳಲ್ಲಿ ನಮ್ಮ ಅಕ್ಕಂದು ಅವ್ರದ್ದು ಕೌಟುಂಬಿಕ ಕಲಹಕ್ಕೆ ಅಲ್ಲಿಗೆ ಹೋಗಿದ್ವಿ. ಆ ದಿವಸ ನನ್ನ ಬಾಯಿ ಬಂದಾಗ ಬೈದರು, ಪೊಲೀಸದು ಆಡುಭಾಷೆ ಅಂತ ಎಣಿಸ್ಕೊಂಡ್ರು, ಅದನ್ನು ಹೊಲಸು ಮಾತಾಡಿದರು. ಆ ಟೈಮಲ್ಲೂ ನಾನು ಸ್ಕೂಲಾಗಿದ್ದೆ ಕಡೆಗೆ ನನ್ನ ಮಗ ಅದನ್ನು ತೊಗೊಂಡು ಪೊಲೀಸ್ ಅಂಗಳದಲ್ಲಿ ವಿಡಿಯೋ ಮಾಡಿದ ಒಂದೇ ಒಂದು ಉದ್ದೇಶಕ್ಕೆ, ನನ್ನ ಮಗನಿಗೂ ಆ ಸಣ್ಣ ಹುಡುಗನಿಗೂ ಇಬ್ಬರಿಗೂ ಹೊಡೆದಾಗ ನನ್ನ ತಾಯಿ ಅದೊಳು ಸುಮ್ಮನೆ ಇರಲಿಲ್ಲ. ಹತ್ತಿರ ಹೋಗಿ ಯಾಕೆ ಹೊಡಿತೀರಾ ಅಂದಿದ್ದಕ್ಕೆ ನನ್ನ ಕೈ ತಿರುಗಿಸಿ ನನಗೂ ಹೊಡೆದ್ರು. ಚಪ್ಪಲಲ್ಲಿ ಅಡ್ಡ ಬಿದೆ, ಹೀಲ್ಡ್ ಚಪ್ಪಲಲ್ಲಿ ಅಡ್ಡ ಬಿದೆ ಅಂತ ಚಪ್ಪಲಲ್ಲಿ ಹೊಡೆದೆ ಅಂತ ವಾದ ಮಾಡಿಬಿಟ್ರು. ಸೊ CC ಫುಟೇಜಲ್ಲಿ ಎಲ್ಲೂ ಚಪ್ಪಲಿಲ್ಲ. ನನಗೆ ಹೊಡೆದಿದ್ದು ಆ ಸೈಡಲ್ಲಿ, ಆದ್ದರಿಂದ ಆ ಸೈಡು ನನ್ನ ಮಗನನ್ನು ಹೇಳ್ಕೊಂಡು ಹೋಗೋದು CC ಫುಟೇಜ್ ಕವರ್ ಆಗುತ್ತೆ. ಸೊ ಸ್ಟೇಷನ್ಗೊಳಗೆ ಹಾಕುವ ನನ್ನ ಮಗನನ್ನು ಒಳಗೆ ಹಾಕಿದ್ರಲ್ಲ ಅನ್ನೋ ಒಂದು ಫೋನ್ ಇಲ್ಲ ನಮ್ಮ ಹತ್ರ, ಏನಿಲ್ಲ. ರಾತ್ರಿ ಆಗಿದೆ 10-11 ಗಂಟೆ. ಹೌದು, ಸಣ್ಣ ಇಬ್ಬರನ್ನು. ಅವಾಗ ಅವನಿಗೆ 18 ವರ್ಷ ನನ್ನ ಮಗನಿಗೆ, ಇವನಿಗೆ 16 ವರ್ಷ. ಈಗ 1 ವರ್ಷ ಆಯಿತು ಇದು. ಸರಿ, ನಾನು ಇನ್ನು ಇದ್ರೆ ಆಗಲ್ಲ, ಹೈಯರ್ ಆಫೀಸರ್ಗೆ ಹೇಳಬೇಕು ಅಂತೇಳಿ ಅಂಗಳಕ್ಕೆ ಹೋದ್ರೆ ಅಲ್ಲಿ ಹೊಯ್ಸಳ ಗಾಡಿಯವರನ್ನು ಅಡ್ಡ ಹಾಕಿ ನನ್ನ ಗಾಡಿಗೆ ತಳ್ಳಿ ಜೆಂಟ್ಸ್ ಪೊಲೀಸ್ಗಳು, ಅವ್ರ ಹೆಸರು ಹೇಳ್ತೀನಿ, ಅಖಿಲ್, ಪ್ರಶಾಂತ್, ಹುಸೇನ್, ಕೃಷ್ಣಪ್ಪ, SI ಅಂತೆ ಅವರು. ಇನ್ನು 2-3 ಲೇಡಿ ಪೊಲೀಸ್ ಇದ್ದಾರೆ, ಲಾವಣ್ಯ, ಇವರೆಲ್ಲ ಅವರಿಗೆ ಸಹಕರಿಸೋದು. ಇವತ್ತಿಗೂ ಆ ಮೂಡುಬಿದ್ರೆ ಸ್ಟೇಷನ್ CC ಕ್ಯಾಮರಾ ತೆಗೆದು ನೋಡಿದರೆ ಸತ್ಯಾಂಶ ಹೊರಗೆ ಬರುತ್ತೆ. ಸೊ ಅಲ್ಲಿಂದ ಬಂದ ಗಲಾಟೆ ಇವತ್ತಿನವರೆಗೂ ಮುಗಿಲಿಲ್ಲ. ಒಂದಲ್ಲ ಒಂದು ಕಿರುಕುಳ. ಆ ದಿವಸ ರಾತ್ರಿ ನನಗೆ ಬೆಡ್ರೂಮ್ ಬರ್ತೀಯಾ ನಿನಗೆ 10 ಜನರನ್ನು ಕಳಿಸ್ತೀನಿ, ನಿರ್ಭಯನಿಗೆ ಮಾಡಿದಾಗೆ 10 ಜನರಿಗೆ ಇಡ್ತೀನಿ, ಕಬ್ಬಿಣ ಹಾಕ್ತೀನಿ, ನೀನು ಹಾಗೆ ಹೀಗೆ. ನನ್ನ ಅಕ್ಕ ಅವ್ರು ಮಾತಾಡುವಾಗ ನಗಾಡ್ತಿದ್ಲು. ಇವತ್ತು ನನ್ನ ಅಕ್ಕ ಅದೇ ಬೈಟಲ್ಲಿ ಕೊಡ್ತಿದ್ದಾಳೆ, ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವರು ಅಂತ. ತನ್ನ ಮಗನಿಗೆ ಹೊಡೆಯುವಾಗ ಅವಳು ನಕ್ಕವಳು. ತನ್ನ ಮಗನ ಅದೇ ಸ್ಟೇಷನಲ್ಲಿ ನಾವು ಹೊಡೆದು ತಿಂದು ಆಸ್ಪತ್ರೆಯಲ್ಲಿ ಇದ್ದು ಬಂದಾಗ ಅವ್ರ ಮನೆಗೆ ಹೋಗಿದ್ದಾರೆ. ಯಾರು ಈ ಹುಡುಗ ತನ್ನ ತಾಯಿ ಮನೆಗೆ ಹೋದಾಗ ಅಲ್ಲೂ ಪೊಲೀಸ್ ಬಂದು ಹೆದರಿಸಿ ಕೃಷ್ಣಪ್ಪ FIR ಹಾಕಿದ್ದಾರೆ. SI FIR ಇವ್ರಿಗೆ ಯಾಕೆ ಸರ್ FIR ಹಾಕಿದ್ರೆ ಸುಳ್ಳು ಅಂದರೆ, ಮೇಲಾಧಿಕಾರಿ ಹೇಳಿದರು ರೇಪ್ ಮಾಡಿದ್ರು ಸುಳ್ಳು. ನೀವು ಯಾರಾದರೂ ಬಂದು ರೇಪ್ ಮಾಡಿ ನಿಮಗೆ ಹೇಳಿದರೆ ರೇಪ್ ಮಾಡ್ತೀರಾ, ಕೊಲ್ಲಿ ಅಂತ ಹೇಳ್ತೀರಾ, ಕೊಲ್ತೀರಾ ಅಂದರೆ ಮೇಲಾಧಿಕಾರಿ ಅಂತಾರೆ. ಅಲ್ಲಿಂದ ಬಂದ ಗಲಾಟೆ. ನಾನು ನನ್ನ ಮಗ ಅವರ ಮಗ ಅವರಿಗೆ ಹೊಡೆದ್ವಿ ಅಂತ FIR ಹಾಕಿ, ಆ FIRಗೆ ನಾನು ಯಾಕೆ FIR ಹಾಕಿದ್ರು, ಬೇಲ್ ಆಗಬೇಕು, ಫಸ್ಟ್ ಬೇಲ್ ಸಿಗಲಿಲ್ಲ ನಮಗೆ, ಸೆಕೆಂಡ್ ಬೇಲ್. ಆ ಟೈಮಿಗೆ ನನಗೆ ಫೋನ್ ಬರೋದು, ನಾವು ಹೆದ್ರಿ ಮನೆ ಬಿಟ್ಟು ಹೋಗಿದ್ವಿ, ಎಲ್ಲಿ ನಮ್ಮನ್ನು ಹಿಡಿತಾರ ಅಂತ. ಆ ಟೈಮಲ್ಲಿ ನಮ್ಗೆ ಫೋನ್ ಮಾಡೋದು, ನೀವು ಸಹಕರಿಸಿ ಮಂಚಕ್ಕೆ ಬನ್ನಿ. ಅವರಲ್ಲ, ಅವ್ರ ಬೇರೆ ಫೋನ್ ಅವರಿಗೆ ಇದೆ, ಯಾರ್ಯಾರ್ದು ಫೋನ್ ಸಿಮ್ಮು ಅವ್ರ ಹತ್ರ ಇದೆ. ಅವರು ಇವತ್ತಿಗೆ ಅವ್ರು 3 ಫೋನನ್ನು ಚೆಕ್ ಮಾಡಿದರೆ ಅವ್ರ ಫೋನಲ್ಲಿ ಎಷ್ಟು ವೀಡಿಯೋಗಳಿದ್ದಾವೆ ಅಂತ ಈಗ ಸುಧೀರ್ ರೆಡ್ಡಿ ಈಗ ಮಾತಾಡ್ತಾರಲ್ಲ, ಅವ್ರಿಗೆ ಗೊತ್ತಾಗಬೇಕು. ಅವ್ರ ಫೋನ್ ರಿಟ್ರೀವ್ ಮಾಡಬೇಕು. ಇನ್ನೊಂದು ಮೂಡುಬಿದ್ರೆ ಸ್ಟೇಷನ್ CC ಕ್ಯಾಮರಾ ತೆಗಿಬೇಕು. ಇನ್ನೊಂದು ಅಲ್ಲಿ ಗ್ರೂಪ್ IB ಅಂತ ಒಂದು ಪ್ರವಾಸ ತಾಣ ಇದೆ, ಅಲ್ಲಿ ಬರುವ 5 ಜನರನ್ನು ಹಿಡ್ಕೊಂಡು ಬಂದು ಸುಧೀರ್ ಸರ್ ಅವರನ್ನು ಇನ್ಕ್ವೈರ್ ಮಾಡಬೇಕು. ಯಾರು? ಸಂತೋಷು, ರಾಜೇಶು, ಭರತ್ ಶೆಟ್ಟಿ, ಅರುಣ್ ಶೆಟ್ಟಿ, ಎಲ್ಲರನ್ನು ಹಿಡ್ಕೊಂಡು ಬರಬೇಕು. ಇನ್ನು ಅವರಿಗೆ ಇದು ಪೊಲೀಸ್ ಇಲಾಖೆ ಇಲಾಖಾ ಪ್ರಭಾವ ಅಂದರೆ, ರಾಜಕೀಯ ಇಲಾಖಾ ಪ್ರಭಾವ ಅಂದರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನನಗೇನು ಅರ್ಥ ಆಗಲ್ಲ. ನಾವು ತುಂಬ ಟ್ರೈ ಮಾಡಿದ್ವಿ ಪೇಪರಿಗೆ, ಪ್ರೆಸ್ಸಿಗೆ, ಊರಲ್ಲಿ. ನಾನು ಇವತ್ತು ಪ್ರೆಸ್ ಮಾಡಿದರೆ ಮರುದಿವಸ ಪ್ರೆಸ್ನವ್ರಿಗೆ ಕೇಳಿದರೆ ಹಾಕಿದರೆ ಅಂದರೆ ಅವ್ರ ಫೋನ್ ತೆಗೆಯಲ್ಲ. ಮಂಗಳೂರಿಗೆ ಹೋಗಿ ಪ್ರೆಸ್ ಮಾಡಿದರೆ ಅವ್ರ ಫೋನ್ ತೆಗೆಯಲ್ಲ. ನಮ್ಮದೇ ದುಡ್ಡು ಖರ್ಚು ಹೊರತು ಇಲ್ಲ. SST ಮೀಟಿಂಗ್ ಹೋಗಿ ದೂರ ಹೇಳಿದ್ರು, ಅದನ್ನು 10 ನಿಮಿಷಕ್ಕೆ ಅದು 10,000 ವ್ಯೂ ಹೋದರೆ ಅಲ್ಲಿ ಮರುದಿವಸ ಕ್ಲೋಸ್. ಅಂಥ ಪ್ರಭಾವ ಇರೋ ಒಂದು ವ್ಯಕ್ತಿ 2 ಸಲ ಸಸ್ಪೆಂಡ್ ಆಗಿ ಪುನಃ ಅದೇ ಸ್ಟೇಷನ್ಗೆ ಬಂದು 3 ಸಲ ಆ ಸ್ಟೇಷನಲ್ಲಿ ಹುಕ್ಕಾ ಮಾಡಿ ಇಡೀ ಪಬ್ಲಿಕ್ಕಿಗೆ ಇಷ್ಟು ಹಿಂಸೆ ಕೊಡುವಾಗ ಆ ಮಿಥುನ್ ರೈ ಎಲ್ಲೋ ಹೋಗಿದ್ದಾರೋ, ಆ ಸುಧೀರ್ ಸರ್ ಎಲ್ಲೋ ಹೋಗಿದ್ದಾರೋ, ಆ ಲಾ ಆ್ಯಂಡ್ ಆರ್ಡರ್ ಮಿಥುನ್ ಸರ್ ಎಲ್ಲೋ ಹೋಗಿದ್ದಾರೋ, ಆ ಪೊಲೀಸ್ ಇಲಾಖೆ ಸತ್ತು ಹೋಗಿದೆ ಅಂತ ಹೇಳಬೇಕು. ಗೃಹ ಮಂತ್ರಿಗೆ ಗೊತ್ತಿಲ್ವೇನೋ, ಅವ್ರ ಗಮನಕ್ಕೆ ಬಂದಿಲ್ವೇನೋ. ಆ MLA ಈಗಿನ ಉಮಾಮತಿ ಸರ್ ಅವರು ಎಲ್ಲೂ ಹೋಗಿದ್ದಾರೋ, BJP ಅವರು ಎಲ್ಲಿ ಸತ್ತು ಹೋಗಿದ್ದಾರೋ, ಕಾಂಗ್ರೆಸ್ನ ನಮ್ಗೆ ಗೊತ್ತಿಲ್ಲ. ನಾವಂತ ನಾನು ಒಬ್ಬಳೇ ಅಲ್ಲ ಅಲ್ಲಿ, ನಾನು ಆ ಲಿಮಿಟಲ್ಲಿ ಇಲ್ಲ. ನಾನು ಆ ಲಿಮಿಟಲ್ಲಿ ಇಲ್ಲದಿದ್ರು ನನಗೆ ಉಪದ್ರ ಏನಂದರೆ, ಇವತ್ತಿಗೆ ನಾನು ತುಂಬ ಹೊರಡಿದ್ದೀನಿ. ಆ ಹುಡುಗನಿಗೆ ಎತ್ತು ಬಿಟ್ಟರು ಕಾಲೇಜಿಗೆ ಹೋಗುವಾಗ. ಅದಕ್ಕೆ 2 ತಿಂಗಳು ಕಾದೆ FIR ಹಾಕಿಲ್ಲ, ಸೆಕ್ಷನ್ ಸಿಗಲ್ಲಂತೆ ಸುಧೀರ್ ಸರ್ಗೆ. ಕಡೆಗೆ ನಾನು ಜಡ್ಜಿಗೆ ಹೋಗಿ ಹೇಳಿದ್ದಕ್ಕೆ FIR ಆಯಿತು. ಆಮೇಲೆ ಸಲೀಂ ಸರಿಗೆ ಹೋದೆ. ಅವ್ರ ಹತ್ರ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಈಗ ಸಲೀಂ ಸರ್ IG ಕೊಟ್ಟಿದ್ದಾರೆ. ಮೂಡುಬಿದ್ರೆ ಸ್ಟೇಷನ್ನವರು ನಮ್ಮ ಯಾವ ಕೇಸಿಗೂ IO ಅಲ್ಲ, ಮಂಗಳೂರಿನವರು IO ಅಲ್ಲ. IO ಅಂದರೆ ಇನ್ವೆಸ್ಟಿಗೇಷನ್ ಅಲ್ಲ. ಹಾಗಿದ್ದರೂ ನಮ್ಮ ಹುಡುಗಂದು ತಾಯಿಗೆ ಅವರ ಕರೆಯವರಿಗೆ ಹಾಕಿದ FIR ನಂಬರ್ ಹಿಡ್ಕೊಂಡು ಬಂದು ನನ್ನ ಬ್ಯಾಂಕ್ ಅಕೌಂಟ್ ಸೀಜ್ ಮಾಡ್ತಾರೆ. ನನ್ನನ್ನು ನೋಡಿ ಈ ಕೇಸಿಗೆ ಸಿಲ್ಕಿ ಹಾಕಲಿಕ್ಕೆ ನನ್ನ ಪಾಸ್ಪೋರ್ಟ್ ಚೆಕ್ ಅಂತೇಳಿ ಈ ಕೇಸ್ ಅಂದರೆ ಏನಂದರೆ ಗುಪ್ತಚರ ಇಲಾಖೆ ಅಂದರೆ ಅವಳು ಇವರು ಇರ್ತಾರಲ್ಲ ಟೆರರಿಸ್ಟು, ಅವ್ರ ಥರ ನನ್ನನ್ನು ಮಾಡಿಬಿಟ್ಟಿದ್ದಾರೆ. ACP ಶ್ರೀಕಾಂತ್ ಸೈನಿ ಇದೆ. ಇದನ್ನು ನಾನೀಗ ಸೆಂಟ್ರಲ್ಗೆ ಹೋಗಿ ಕೊಡ್ತೀನಿ.
ಈ ಥರ ಇವರು ಕರ್ತವ್ಯ ಮಿಸ್ಯೂಸ್ ಮಾಡಲಿಕ್ಕೆ ಇದೆಯಾ? ನಾನೊಂದು ಕೃಷಿ ಮಾಡುವ ಒಂದು ಗಂಡ ಇಲ್ಲದ 2 ಮಕ್ಕಳನ್ನು ಸಾಕುವ, ನನ್ನ ತಾಯಿಯನ್ನು ಸಾಕುವ ಒಂದು ವಿಧವೆ ಹೆಣ್ಣು. ನನ್ನನ್ನು ಇವರು ಇಷ್ಟು ನನ್ನ ಮಾನಹಾನಿ ಮಾಡೋದು, ನನ್ನ ಬಗ್ಗೆ ಕೆಟ್ಟದಾಗಿ ಹೇಳೋದು, ನನ್ನ ಬ್ಯಾಂಕ್ ಅಕೌಂಟ್ ಸೀಜ್ ಮಾಡೋದು, ಇನ್ನೊಂದು ನನ್ನನ್ನು ಏನಾದರೂ ಗುಪ್ತಚರ ಇಲಾಖೆಗೆ ನನ್ನ ಚಲನವಲನ ಕೊಡೋದು. ಆದರೆ ಎಷ್ಟರ ಮಟ್ಟಿಗೆ ಸರಿ? ಇದೊಂದು ಪೊಲೀಸ್ ಇಲಾಖೆ ಜೀವಂತವಾಗಿದೆಯಾ, ಸತ್ತು ಹೋಗಿದೆಯಾ? ನನಗಂತೂ ಗೊತ್ತಾಗಲ್ಲ. ಮೂಡುಬಿದ್ರೆ ಪೊಲೀಸ್ ಅಲ್ಲ, ಅದು ಮಂಗಳೂರು ಪೊಲೀಸ್ ಇಲಾಖೆ ಎಲ್ಲ ಸರೌಂಡು ಎಲ್ಲ ಸಂದೇಶನನ್ನು ಕಾಪಾಡೋ ವ್ಯವಸ್ಥೆ ಆಗಿದೆ. ಇನ್ನೊಂದು ಈಗ ಏನು ನಮ್ಮ ಮ್ಯಾಮ್ಗೆ ಹೇಳಿದ್ವಿ ನಾವು, ಏನಂದರೆ ಮೇಡಮ್ಗೆ ಹೇಳಿದ್ವಿ, ಯಾವ ಇನ್ವೆಸ್ಟಿಗೇಷನ್ ಇದ್ದರೂ ಮೂಡುಬಿದ್ರೆ ಕಮಿಷನರ್ಗೂ ಬರಬಾರ್ದು, ACPಗೂ ಬರಬಾರ್ದು. ನಿನ್ನೆ ಹೇಳಿದ್ದಾರೆ ಕಮಿಷನರು, ನಿನ್ನೆಯಿಂದ ನಾನು ಕಮಿಷನರ್ ಯಾವ ವಿಷಯನೂ ಹೇಳಿಲ್ಲ, ಒಳ್ಳೆಯವರೇ ಅಂತ ಹೇಳ್ತೀನಿ. ಕಮಿಷನರು ಒಳ್ಳೆಯವರೇ.